ಸೌದಿ ಅರೇಬಿಯಾಗೆ ಪ್ರಯಾಣಿಸುವವರು ತಮ್ಮೊಂದಿಗೆ ಔಷಧಗಳನ್ನು ಕೊಂಡೊಯ್ಯಲು ಬಯಸಿದ್ರೆ ಸೌದಿ ಆಹಾರ ಮತ್ತು ಔಷಧ ಪ್ರಾಧಿಕಾರ ನೀಡಿರುವ ಹೊಸ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ಸೌದಿ ಅರೇಬಿಯಾ ಸರ್ಕಾರ ಹೇಳಿದೆ. ಹೊಸ ನಿಯಮದ ಪ್ರಕಾರ ನೋವು ನಿವಾರಕಗಳು, ನಿದ್ರೆಯ ಮಾತ್ರೆಗಳು ಅಥವಾ ಮನೋವೈದ್ಯಕೀಯ ಔಷಧಿಗಳಂತಹ ನಿಯಂತ್ರಿತ ಔಷಧಗಳನ್ನು ಸಾಗಿಸುವ ಮುನ್ನ ಪ್ರಯಾಣಿಕರು ಅವುಗಳಿಗೆ ಮೊದಲೇ ಅರ್ಜಿ ಸಲ್ಲಿಸಿ ಅನುಮತಿ ಪಡೆಯಬೇಕು. ಎಸ್ಎಫ್ಡಿಎ ನಿಯಂತ್ರಿತ ಔಷಧ ವ್ಯವಸ್ಥೆ ಸಿಡಿಎಸ್ ಆನ್ಲೈನ್ ಪೋರ್ಟಲ್ ಮೂಲಕ ಸರಳವಾಗಿ ಅರ್ಜಿ ಸಲ್ಲಿಸಬಹುದು. ಔಷಧಿಗಳನ್ನು ಸಾಗಿಸಲು ಅನುಮತಿ ಪಡೆಯುವುದು ಹೇಗೆ? 1. ಖಾತೆ ರಚನೆ. ಸಿಡಿಎಸ್ ಪ್ಲಾಟ್ಫಾರ್ಮ್ನಲ್ಲಿ ವೈಯಕ್ತಿಕ ಖಾತೆ ರಚಿಸಬೇಕು. 2. ಇ ಲೈಸೆನ್ಸ್ಗಾಗಿ ಅರ್ಜಿ ಸಲ್ಲಿಕೆ. ವೈಯಕ್ತಿಕ ಮಾಹಿತಿ, ಪ್ರಯಾಣದ ವಿವರಗಳು ಹಾಗೂ ಕೊಂಡೊಯ್ಯುವ ಔಷಧಗಳ ವಿವರಗಳನ್ನು ಅರ್ಜಿಯ ಜೊತೆ ನಮೂದಿಸಬೇಕು. 3. ದಾಖಲೆಗಳ ಅಪ್ಲೋಡ್. ಮಾನ್ಯವಾಗಿರುವ ವೈದ್ಯಕೀಯ ಪ್ರಿಸ್ಕ್ರಿಪ್ಷನ್, ವೈದ್ಯರಿಂದ ನೀಡಲಾದ ವೈದ್ಯಕೀಯ ವರದಿಯ ಜೊತೆಗೆ ಗುರುತಿನ ಚೀಟಿಯನ್ನ ಅಪ್ಲೋಡ್ ಮಾಡಬೇಕು. ಗುರುತಿನ ಚೀಟಿಯಾಗಿ ಪಾಸ್ಪೋರ್ಟ್ ಅಥವಾ ರೆಸಿಡೆಂಟ್ ಐಡಿ ಬಳಸಬಹುದು. 4. ಔಷಧದ ವಿವರಗಳನ್ನು ಘೋಷಿಸಬೇಕು. ಈ ವೇಳೆ ಔಷಧದ ಹೆಸರು, ಅದರ ತಯಾರಿಕೆಯಲ್ಲಿ ಬಳಸಲಾದ ವಸ್ತುಗಳು, ಅದನ್ನು ತೆಗೆದುಕೊಳ್ಳುವ ವಿಧಾನವನ್ನ ತಿಳಿಸಬೇಕು. ಟ್ಯಾಬ್ಲೆಟ್ ಅಥವಾ ಇಂಜೆಕ್ಷನ್ ಆಗಿದೆಯೇ ಎಂದು ನಮೂದಿಸಬೇಕು. ಅದರೊಂದಿಗೆ ಔಷಧ ಪ್ರಮಾಣ ಮತ್ತು ಅದರ ಪ್ಯಾಕೇಜ್ ಗಾತ್ರವನ್ನು ಉಲ್ಲೇಖಿಸಬೇಕು. 5. ವೈದ್ಯಕೀಯ ದೃಢೀಕರಣ ಅಗತ್ಯ. ಅರ್ಜಿ ಸಲ್ಲಿಸುವವರು ಅಥವಾ ಅವರ ಕುಟುಂಬದವರಿಗೆ ಮಾತ್ರ ಬಳಸಲು ಎಂಬುದನ್ನು ಉಲ್ಲೇಖಿಸಬೇಕು. 6. ನಿಯಮ ಷರತ್ತುಗಳಿಗೆ ಒಪ್ಪಬೇಕು. ಎಸ್ಎಫ್ಡಿಎ ನಿಯಮಗಳನ್ನು ಒಪ್ಪಿಕೊಂಡು ಅರ್ಜಿಯನ್ನ ಸಲ್ಲಿಸಬೇಕು. 7. ಅರ್ಜಿಯ ಸ್ಥಿತಿ ಟ್ರ್ಯಾಕ್ ಮಾಡಿ. ಅರ್ಜಿಯ ಸ್ಥಿತಿಯನ್ನ ಆನ್ಲೈನ್ನಲ್ಲಿ ನೇರವಾಗಿ ಪರಿಶೀಲಿಸಬಹುದು. ಅರ್ಜಿ ಸ್ವೀಕೃತವಾಗಿದೆಯೇ ಅಥವಾ ತಿರಸ್ಕೃತಗೊಂಡಿದೆಯೇ ಎಂದು ಅಲ್ಲಿಯೇ ಪರಿಶೀಲಿಸಬಹುದು. 8. ಅನುಮತಿ ಪತ್ರ. ಅನುಮತಿ ಸಿಕ್ಕ ಬಳಿಕ ಅನುಮತಿ ಪತ್ರವನ್ನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಮಾಡಿಕೊಂಡು ಜೊತೆಗೆ ತೆಗೆದುಕೊಂಡು ಹೋಗಬೇಕು. ಅನುಮತಿಗಾಗಿ ಕಚೇರಿಗಳಿಗೆ ಅಲೆದಾಡುವ ಅಗತ್ಯವಿಲ್ಲ. ಎಲ್ಲವನ್ನು ಮನೆಯಿಂದಲೇ ಪೂರ್ಣಗೊಳಿಸಬಹುದು. ಅರ್ಜಿ ಸಲ್ಲಿಸಬಹುದಾದ ಪೋರ್ಟಲ್ 24x7 ಲಭ್ಯವಿರೋದ್ರಿಂದ ಯಾವಾಗ ಬೇಕಾದರೂ ಅರ್ಜಿ ಸಲ್ಲಿಸಲು ಅವಕಾಶವಿದೆ.